ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಹಳ್ಳ ಹಿಡಿತಾ ಇದೆ ಹನಿ ಟ್ರ್ಯಾಪ್ ಕೇಸ್ ಪ್ರಕರಣದ ತನಿಖೆಗೆ ಸರ್ಕಾರದಿಂದಲೇ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್. ತನಿಖೆಗೆ ಶಾಸಕರಿಂದಲೇ ಅಸಹಕಾರ. ಸಿಸಿಬಿ ಚಾರ್ಜ್ ಶೀಟ್. ಅವರಿಗೂ ಬೇಡ ಇವರಿಗೂ ಬೇಡ, ನಮಗೆ ಯಾಕಬೇಕು? ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದಂತ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಬೀಳ್ತಾ ಇರುವಂತದ್ದು. ಪ್ರಕರಣದ ತನಿಖೆಗೆ ಸರ್ಕಾರದಿಂದ ಸಿಕ್ಕಿಲ್ಲ, ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಅಂತ ಹೇಳಲಾಗ್ತಾ ಇದೆ. ಹನಿ ಟ್ರ್ಯಾಪ್ ಅನ್ನೋದು ಯಾವ ರೀತಿಯಾಗಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ರಾಜ್ಯ ರಾಜಕಾರಣದಲ್ಲಿ ಅನ್ನೋದನ್ನ ನೀವು ಕೂಡ ನೋಡಿದ್ರಿ. ಅದರಲ್ಲೂ ಸಾಕಷ್ಟು ಜನ ಶಾಸಕರಿಗೆ ನಮ್ ವಿಡಿಯೋ ಸಿಕ್ಬಿಟ್ಟಿದ್ಯಾ ಅನ್ನುವ ಡೌಟ್ ಕೂಡ ಕಾಡ್ತಾ ಇತ್ತು. ಇನ್ನು ಸಾಕಷ್ಟು ಜನ ಶಾಸಕರು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಡ್ರಾಮಾ ಕೂಡ ಮಾಡಿದ್ರು. ಕೇಸ್ನ ಉಸಾಬರಿಯೇ ಬೇಡ ಅಂತ ಸರ್ಕಾರ ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಸರ್ಕಾರವಷ್ಟೇ ಅಲ್ಲ, ವಿರೋಧ ಪಕ್ಷಗಳು ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂದ್ರೆ ಇದೆಲ್ಲಾ ಪಕ್ಷದ ಶಾಸಕರು ಇದರಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಪಕ್ಷದ ಮಾನ ಮರ್ಯಾದೆ ಪ್ರಶ್ನೆ ಅಂತ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇದ್ರಲ್ಲಿ ಮಾತ್ರ ಎಲ್ಲರೂ ಕೂಡ ಒಗ್ಗಟ್ಟನ್ನ ತೋರಿಸ್ತಾ ಇದ್ದಾರೆ. ಇಬ್ಬರ ಅಸಹಕಾರದಿಂದ ಹನಿ ಟ್ರ್ಯಾಪ್ ಕೇಸ್ಗೆ ಈಗ ಎಳ್ಳು ನೀರು ಬಿಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಗೆ ಅಂತ್ಯ ಹಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ದೂರಿನ ಮೇಲೆ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ಗೆ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಉಳಿದ ಜನಪ್ರತಿನಿಧಿಗಳ ವಿಡಿಯೋ ಸಂಬಂಧ ಪ್ರತ್ಯೇಕ ತನಿಖೆಗೆ ಬ್ರೇಕ್ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಬ್ಬನೇ ಒಬ್ಬ ಶಾಸಕ ದೂರನ್ನ ಕೊಟ್ಟಿದ್ದಂಥದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆಯನ್ನ ಕೂಡ ನಡೆಸಿ ಆಗಿದೆ. ಇವರು ದೂರು ಕೊಟ್ಟ ಆದ್ಮೇಲೆ ಬಂಧಿಸಾದ್ಮೇಲೆ ಸಾಕಷ್ಟು ಜನ ಶಾಸಕರ ವಿಡಿಯೋಗಳು ಸಿಕ್ಕಿದ್ವು. ಹನಿ ಟ್ರ್ಯಾಪ್ ಬಗ್ಗೆ ದೂರನ್ನ ದಾಖಲಿಸಲಿಕ್ಕೆ ಶಾಸಕರು ಹಿಂದೇಟನ್ನ ಹಾಕ್ತಾನೆ ಇದ್ದಾರೆ. ಶಾಸಕರು ತನಿಖೆಗೆ ಸ್ಪಂದಿಸುತ್ತಿಲ್ಲ. ಇದೇ ಒಂದು ಕಾರಣಕ್ಕೆ ಈಗ ಸಿಸಿಬಿ ಈ ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೆ ತನಿಖೆ ಕೈಗೆತ್ತಿಕೊಂಡ್ರೆ ಇನ್ನೂ ಹಲವರ ಬಂಡವಾಳ ಬಯಲಾಗ್ಬಿಡುತ್ತೆ ಅನ್ನುವ ಭಯದ ಕಾರಣ ಕೂಡ ಇದರಲ್ಲಿ ಇರುವಂತದ್ದು. ಸಿಸಿಬಿ ಅಧಿಕಾರಿಗಳೇನೋ ತನಿಖೆಯನ್ನ ನಡೆಸಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಆದ್ರೆ ದೂರನ್ನ ಕೊಡ್ಲಿಕ್ಕೆ ಒಬ್ರು ಕೂಡ ಮುಂದೆ ಬರ್ತಾ ಇಲ್ಲ. ಇನ್ನು ಒಂದ್ ಕಡೆ ಆ ವಿಡಿಯೋದಲ್ಲಿ ಇನ್ನೂ ಕೆಲವರ ವಿಡಿಯೋ ಸಿಕ್ಕಿತ್ತಲ್ಲ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವ್ರು ಯಾರು ಇದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ದಯವಿಟ್ಟು ಮುಚ್ಚಾಕ್ಬಿಡಿ ಈ ಕೇಸನ್ನ, ನಮ್ಮ ವಿಡಿಯೋಗಳನ್ನ ಕೂಡ ಡೆಲಿಟ್ ಮಾಡಿಬಿಡಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಕೆಲವರ ವಿಡಿಯೋ ಕೂಡ ಡೆಲಿಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಇರುವಂತಹ ಹಂತಕ್ಕೆ ತನಿಖೆಯನ್ನ ಮುಗಿಸ್ಲಿಕ್ಕೆ ಮುಂದಾಗಿದೆ ಸಿಸಿಬಿ. ಯಾರಿಗೂ ಬೇಡವಾದಂತ ಕೇಸ್ ನಮ್ಗೆ ಯಾಕೆ ಅಂತ ಅವರು ಕೂಡ ಫುಲ್ ಸ್ಟಾಪ್ ಅನ್ನ ಹಾಕ್ತಾ ಇದ್ದಾರೆ. ತನಿಖೆ ವೇಳೆ ಸಿಕ್ಕಂತ ವಿಡಿಯೋಗಳ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗ್ತಾ ಇದೆ. ಆರೋಪಿಗಳ ವಿಡಿಯೋ ಹೇಳಿಕೆಯನ್ನ ಸಂಗ್ರಹಿಸಿರುವಂತ ದಾಖಲೆ ಕೂಡ ಇದೆ. ಎಲೆಕ್ಟ್ರಾನಿಕ್ ಡಿವೈಸ್ಗಳು ವಿಡಿಯೋಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖಿಸುವುದಕ್ಕೆ ಸಿಸಿಬಿ ತೀರ್ಮಾನವನ್ನ ಕೈಗೊಂಡಿದೆ. ಇಲ್ಲಿ ಪ್ರಮುಖವಾಗಿ ಒಬ್ಬ ಶಾಸಕ ದೂರನ್ನ ಕೊಟ್ಟಿದ್ರು. ಅದಾದ್ಮೇಲೆ ರಾಘವೇಂದ್ರ, ಪುಷ್ಪಾವತಿ ಮೂವರು ಸೇರಿದಂತೆ ಇನ್ನು ಕೆಲವರನ್ನ ಬಂಧಿಸಲಾಗಿತ್ತು. ವಿಚಾರಣೆಯನ್ನ ಕೂಡ ಮಾಡಲಾಯಿತು. ಕೆಲವರು ಈಗ ಆಲ್ರೆಡಿ ಆ ತಪ್ಪನ್ನ ಕೂಡ ಒಪ್ಕೊಂಡಿದ್ದಾರೆ. ಏನೇನಾಯ್ತು ಅನ್ನೋದರ ಪಿನ್ ಟು ಪಿನ್ ಮಾಹಿತಿ ಈಗ ಆಲ್ರೆಡಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಮುನಿರಾಜು, ನೋಡ್ತಾ ಇದೀವಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದ್ದಂತ ಪ್ರಕರಣ ಈಗ ಕಂಪ್ಲೀಟ್ ಆಗಿ ಮುಗಿದು ಹೋಗುವಂತ ಒಂದು ಸಂದರ್ಭ ಈಗ ಎದುರಾಗಿರುವಂತದ್ದು. ಅಂತ್ಯ ಸಂಸ್ಕಾರಕ್ಕೆ ಈಗ ಸಿಸಿಬಿ ಮುಂದಾಗಿದೆ ಅನ್ನೋದು. ಆ ಪೃಥ್ವಿ, ಏನು ಒಂದು ರಾಜ್ಯದಲ್ಲಿ ತೀವ್ರ ಒಂದು ಸಂಚಲನ ಸೃಷ್ಟಿ ಮಾಡಿದಂತ ಒಂದು ಹನಿ ಟ್ರ್ಯಾಪ್ ಕೇಸ್ಗೆ ಈಗ ಒಂದು ಎಲ್ಲೋ ಒಂದ್ ಕಡೆ ಸರ್ಕಾರನೇ ಒಂದು ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ತನಿಖೆಯನ್ನ ಶುರು ಎತ್ತಿಕೊಂಡಾಗ ಸಾಕಷ್ಟು ಒಂದು ಆಡಳಿತ ಪಕ್ಷದ ಒಂದು ಜನಪ್ರತಿನಿಧಿಗಳ ಒಂದು ಹೆಸರು ಇದರಲ್ಲಿ ಕೇಳಿ ಬಂದಿತ್ತು. ಮತ್ತೆ ಕೆಲವರ ವಿಡಿಯೋಗಳು ಸಹ ಲೀಕ್ ಆಗಿ ಹೊರಗಡೆ ಬಂದಿತ್ತು. ಈ ಬಗ್ಗೆ ಕೂಡಲೇ ಕೆಲವು ಶಾಸಕರು ಮತ್ತೆ ಜನಪ್ರತಿನಿಧಿಗಳ ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಒಂದು ಸಿಸಿಬಿ ಬಳಿ ಒಂದು ದೌಡಾಯಿಸಿದ್ರೆ ಈಗ ಇದರಿಂದ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಸಹ ಮುಜುಗರ ಆಗುತ್ತೆ. ಮತ್ತೆ ತಮ್ಮದೇ ಪಕ್ಷದ ಒಂದು ಶಾಸಕರ ಒಂದು ಮಾನ ಮರ್ಯಾದೆ ಒಂದು ಬೀದಿ ಪಾಲಾಗುತ್ತೆ
ಅನ್ನೋ ಒಂದು ಭಯದಿಂದ ಈಗ ಸರ್ಕಾರ ಈ ಒಂದು ಕೇಸ್ನ ಒಂದು ತನಿಖೆಗೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕ್ತಿರುವಂತದ್ದು. ಯಾಕಂದ್ರೆ ಈ ಮೊದಲು ಉಪಚುನಾವಣೆ ಪ್ರಯುಕ್ತ ಒಂದು ತನಿಖೆಯನ್ನ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ನೀಡಲಾಗಿತ್ತು. ಆದ್ರೆ ಇದೀಗ ಪೂರ್ಣವಾಗಿ ಒಂದು ತನಿಖೆಯನ್ನ ಫುಲ್ ಸ್ಟಾಪ್ ಮಾಡಿ ಒಂದು ಏನು ಈಗಾಗಲೇ ಒಂದು ತನಿಖೆಯನ್ನ ನಡೆದಿದೆ, ಅದೇ ಹಂತಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಒಂದು ಪೊಲೀಸರಿಗೆ ಒಂದು ಸೂಚನೆ ಸಹ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ ಆಡಳಿತ ಪಕ್ಷದ ಒಂದು ಸರ್ಕಾರಕ್ಕೆ ಈ ಒಂದು ತನಿಖೆಯ ಉಸ್ತುವಾರಿಯೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಈಗ ಒಂದು ಬಂದಿರುವಂತದ್ದು. ಮತ್ತೆ ಇನ್ನು ವಿರೋಧ ಪಕ್ಷಗಳು ಸಹ ಇದರಲ್ಲಿ ಬೇರೆ ಬೇರೆ ಒಂದು ಶಾಸಕರ ಒಂದು ಕೈವಾಡವೂ ಸಹ ಇರೋದ್ರಿಂದ, ಮತ್ತೆ ಬೇರೆ ಬೇರೆ ಶಾಸಕರ ವಿಡಿಯೋಗಳು ಸಹ ಇರೋದ್ರಿಂದ ಅವರು ಸಹ ಇದ್ರ ಉಸ್ತುವಾರಿ ನಮಗೂ ಬೇಡ ಅನ್ನೋ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಆದ್ರಿಂದ ಪೊಲೀಸರು ಸಹ ಈ ಬಗ್ಗೆ ಯಾರು ಸಹ ಒಂದು ಪೊಲೀಸ್ ತನಿಖೆಗೆ ಯಾರು ಸಹ ಒಂದು ಸಹಕಾರ ಕೊಡದ ಹಿನ್ನೆಲೆಯಲ್ಲಿ ಪೊಲೀಸರು ಇದನ್ನ ಒಂದು ತಾತ್ಕಾಲಿಕವಾಗಿ ತನಿಖೆಯನ್ನು ಬ್ರೇಕ್ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೂ ಸಹ ಮುಂದಾಗಿರುವಂತದ್ದು. ಈಗಾಗಲೇ ಏನು ಆರೋಪಿ ರಾಘವೇಂದ್ರ ಮತ್ತೆ ಪುಷ್ಪಾವತಿ ಇವರಿಂದ ಒಂದು ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಮತ್ತೆ ಅವರ ಬಳಿ ಸಾಕಷ್ಟು ಒಂದು ವಿಡಿಯೋಗಳನ್ನ ಸಂಗ್ರಹ ಮಾಡಿದ್ದಾರೆ. ಅವುಗಳನ್ನ ಒಂದು ತನಿಖೆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಆರೋಪಿಗಳ ಪ್ರಮುಖವಾಗಿ ಏನ್ ನೋಡ್ತಾ ಇದೀವಿ, ಸಾಕಷ್ಟು ವಿಡಿಯೋಗಳು ಸಿಕ್ಕಿದೆಯಲ್ಲ, ಆ ಚಾರ್ಜ್ ಶೀಟ್ ನಲ್ಲಿ ಅದನ್ನಾದ್ರೂ ಉಲ್ಲೇಖ ಮಾಡ್ತಾರ. ಇನ್ನೂ ಕೆಲವರ ಶಾಸಕರ ವಿಡಿಯೋಗಳು ಸಿಕ್ಕಿದೆ, ಆದ್ರೆ ಇವ್ರನ್ನೆಲ್ಲ ವಿಚಾರಣೆ ಕರೀಲಿಕ್ಕೂ ಕೂಡ ಅವ್ರು ಬಂದಿಲ್ಲ. ಈ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆಯಾ? ಖಂಡಿತ ಮಾಡ್ಬೇಕಾಗುತ್ತೆ ಪೃಥ್ವಿ. ಯಾಕಂದ್ರೆ ಆರೋಪಿ ಏನು ಹೇಳಿಕೆ ಕೊಟ್ಟಿರ್ತಾನೆ ಮತ್ತೆ ಅದನ್ನ ವಿಡಿಯೋ ಮಾಡ್ಕೊಂಡಿರ್ತಾರೆ ತನಿಖಾಧಿಕಾರಿಗಳು. ಆ ವಿಡಿಯೋ ಕಾಪಿ ಮತ್ತೆ ಅವರು ಹೇಳಿರುವಂತ ಹೇಳಿಕೆಗಳ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಮತ್ತೆ ಅವರ ಬಳಿ ಏನೇನು ಯಾವ್ಯಾವ ವಿಡಿಯೋಗಳು ಮತ್ತೆ ಯಾರ್ಯಾರು ಸೇರಿದಂತ ವಿಡಿಯೋಗಳಿದೆ ಅದನ್ನ ವಶಪಡಿಸಿಕೊಂಡಿರ್ತಾರೆ, ಅದನ್ನು ಸಹ ಅವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಮತ್ತೆ ಅದನ್ನು ಆ ವಿಡಿಯೋ ಕಾಪಿ ಏನಿದೆ ಅದನ್ನ ಒಂದು ಕೋರ್ಟ್ಗೂ ಸಹ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ವೇಳೆ ಒಂದು ಯಾರ್ಯಾರ ಬಳಿ ಸಿಕ್ಕಿತ್ತು ಅಂತ ಯಾರ್ಯಾರಿಗೆ ಸೇರಿದಂತ ವಿಡಿಯೋಗಳೇನಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಮೆನ್ಷನ್ ಮಾಡಿ ಅದನ್ನ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಈ ವೇಳೆ ಕೆಲವರ ಒಂದು ಖಾಸಗಿ ವಿಡಿಯೋಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಏನಿದೆ ಅದು ಸಹ ಒಂದು ಸಿಸಿಬಿ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡೋದ್ರಿಂದ ಇಲ್ಲಿ ಒಂದು ಕೆಲವಷ್ಟು ಮಾಹಿತಿ ಲೀಕ್ ಆಗ್ಬೋದು. ಮತ್ತೆ ಈಗಾಗಲೇ ಒಂದು ಒಬ್ಬ ಜನಪ್ರತಿನಿಧಿ ಕೊಟ್ಟಂತ ಒಂದು ದೂರಿನ ಮೇರೆಗೆ ತನಿಖೆಯನ್ನ ಮಾಡಿದ್ದಾರೆ. ಆದ್ರೆ ಉಳಿದವರು ಯಾರು ಸಹ ದೂರು ಕೊಡೋದಕ್ಕೆ ಮುಂದೆ ಬರ್ತಿಲ್ಲ. ಆದ್ರಿಂದ ತನಿಖೆಯನ್ನ ಇಲ್ಲಿಗೆ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಶದಾದ್ಯಂತ ಹೆಚ್ಚಾಗ್ತಾ ಇದೆ ಪೌರತ್ವವಾದ. ದೆಹಲಿ, ಕೇರಳದಲ್ಲಿ ಕಾಯ್ದೆ ವಿರೋಧಿಸಿ ದಂಗೆ, ವಿಪಕ್ಷಗಳಿಗೆ ಮೋದಿ 2 ಸವಾಲ್. ಕಂಡಲ್ಲಿ ಗುಂಡಿಕ್ಕಿ ಅಂದ್ರು ಸುರೇಶ್ ಅಂಗಡಿ. ಪೌರತ್ವ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಸಾಕಷ್ಟು ಕಡೆ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಅದರಲ್ಲೂ ಈಶಾನ್ಯ ರಾಜ್ಯಗಳಲ್ಲಂತೂ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈಶಾನ್ಯ ರಾಜ್ಯಗಳು ಸೇರಿದಂತೆ ದೆಹಲಿ, ಕೇರಳ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಉಗ್ರ ಪ್ರತಿಭಟನೆ ನಡೀತಾ ಇದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಗೊಳಿಸಿದ್ದಾರೆ ಉದ್ರಿಕ್ತರು. ಹಿಂಸಾಚಾರಕ್ಕೆ ರಾಷ್ಟ್ರ ರಾಜಧಾನಿ ಕೂಡ ದಗದಹಿಸ್ತಾ ಇರುವಂತದ್ದು. ಸಾಕಷ್ಟು ಕಡೆ ಬೆಂಕಿಯನ್ನ ಹಚ್ಚಲಾಗ್ತಾ ಇದೆ. ಹಾಗೆ ಅಂದ್ರೆ ಅಲ್ಲಿರುವಂತ ಸಾರ್ವಜನಿಕ ಆಸ್ತಿ ಪಾಸ್ತಿಗೂ ಕೂಡ ಬೆಂಕಿಯನ್ನ ಹಚ್ಚಲಾಗ್ತಾ ಇರುವಂತದ್ದು. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಜಾಮಿಯಾ ಮಿಲಿಯಾ ವಿವಿಯ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ಕೂಡ ನಡೆಸಿರುವಂತದ್ದು. ದೆಹಲಿ ಹಿಂಸಾಚಾರದಲ್ಲಿ 5,000 ಮಂದಿ ಭಾಗಿಯಾಗಿದ್ದಾರೆ. ಡಿಸೆಂಬರ್ 11ರಂದು ಕಾಯ್ದೆ ಅಂಗೀಕಾರದ ಬಳಿಕ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಳೆದ 1 ವಾರದಿಂದಲೂ ಕೂಡ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕೇರಳ, ಪಶ್ಚಿಮ ಬಂಗಾಳ ಸರ್ಕಾರದಿಂದಲೂ ಕೂಡ ಪ್ರೊಟೆಸ್ಟ್ಗೆ ಸಾಥನ್ನ ನೀಡಲಾಗಿದೆ. ಇನ್ನು ಭಾರತದಲ್ಲಿನ ಪೌರತ್ವ ದಂಗೆಗೆ ಪಾಕಿಸ್ತಾನವೇ ಕಾರಣ. ಸಾಮಾಜಿಕ ಜಾಲತಾಣದ ಮೂಲಕ ಸುಳ್ಳು ಸುದ್ದಿ ಹಬ್ಬಿಸಿರುವಂತ ಶಂಕೆಯಲ್ಲಿ ವ್ಯಕ್ತವಾಗಿರುವಂತದ್ದು. ಅದರ ಬಗ್ಗೆ ನಿನ್ನೆ ಅಷ್ಟೇ ಒಂದು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. 5,000 ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನಷ್ಟು ತನಿಖೆ ಆದ್ಮೇಲೆ ಅದು ಬಟಾಬಯಲಾಗಬೇಕಾಗಿದೆ. ಪಾಕ್ನ ಪ್ರಮುಖ ನಾಯಕರಿಂದಲೂ ಕೂಡ ಸುಳ್ಳು ಮಾಹಿತಿ ಹಾಗೆ ಇಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಭಾರತದಲ್ಲಿನ ಮುಸ್ಲಿಮರನ್ನ ಪ್ರಚೋದಿಸಿದೆ ಪಾಕಿಸ್ತಾನ. ಪಾಕ್ನಿಂದ ಪ್ರಚೋದನೆಗೆ ಒಳಗಾಗಿ ಭಾರತದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಜೋರಾಗ್ತಾನೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಗರಂ ಆಗಿದ್ದಾರೆ. ಪಾಕಿಗಳಿಗೂ ಕೂಡ ಪೌರತ್ವವನ್ನ ನೀಡಲಿಕ್ಕೆ ಘೋಷಿಸಿ ನೀವು ಅಂತ ಕಾಂಗ್ರೆಸ್ಗೆ ಸವಾಲನ್ನ ಕೂಡ ಹಾಕಿದ್ದಾರೆ.
ಆರ್ಟಿಕಲ್ 370ಯನ್ನ ಮತ್ತೆ ಜಾರಿಗೆ ತರ್ತೀವಿ ಅಂತ ಹೇಳಿ ನೋಡೋಣ ಅಂತ ಈ ಎರಡು ಸವಾಲನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗೆ ಹಾಕಿರುವಂತದ್ದು. ಒಂದು, ಪೌರತ್ವ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಿಂದ ಪಾಕಿಸ್ತಾನದವರಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳಿ, ಹಾಗೆ 370ಯನ್ನ ಮತ್ತೆ ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿ ನೋಡೇ ಬಿಡೋಣ ಅಂತ ಎರಡು ಸವಾಲನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಪೌರತ್ವ ಕಾಯ್ದೆ ವಾಪಸ್ ಅಂತೂ ನಾವು ಪಡೆಯೋದಿಲ್ಲ. ಪೌರತ್ವ ಕಾಯ್ದೆಯಿಂದ ದೇಶದ ಮುಸ್ಲಿಮರಿಗೆ ತೊಂದರೆ ಇಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಖಡಕ್ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್, ಹೌದು, ಇಲ್ಲಿ CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಯಾವುದೇ ರೀತಿಯಲ್ಲೂ ಕೂಡ ಭಾರತೀಯ ಪೌರತ್ವವನ್ನ ಹೊಂದಿರುವಂತವರಿಗೆ ತೊಂದರೆ ಇಲ್ಲ. ಆದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. अब नागरिकता संशोधन कानून को लेकर फिर से ये सफेद झूठ बोलने लगे हैं, लोगों को डराने लगे हैं. कांग्रेस और उसके जैसे दलों और उसके वामपंथी इकोसिस्टम ने पूरी ताकत झोंक दी है भारत के मुसलमानों को डराने के लिए. ये लोग देश में झूठ और भ्रम का माहौल बना रहे हैं, हिंसा फैला रहे हैं, जबकि ये बात पत्थर की लकीर की तरह साफ है कि नागरिकता संशोधन कानून से भारत के एक भी नागरिक को, चाहे वो हिंदू हो, मुसलमान हो, ईसाई हो या पारसी हो, कोई असर नहीं होगा. मैं देश के कॉलेजों और यूनिवर्सिटी के युवा साथियों से भी आग्रह है कि आप अपने महत्व को समझे, आपके जीवन के इस मूल्यवान समय को समझे और नीतियों को लेकर चर्चा करें, डिबेट करें. आपको कुछ गलत लगता है तो लोकतांत्रिक तरीके से प्रदर्शन करें कि कहीं कुछ दल कथित अर्बन नक्सल, कहीं अपने आप को बुद्धिजीवी कहने वाले लोग आपके कंधे पर बंदूकें चला करके अपना राजनीतिक उल्लू तो सीधा नहीं कर रहे हैं. मैं आज कांग्रेस और उनके जितने चेले चपाटे हैं, जितने उनके साथी दल हैं, उनको आज खुलेआम चुनौती देता हूं. अगर उनमें हिम्मत है तो वो खुल करके घोषणा करें कि वो पाकिस्तान के हर नागरिक को भारत की नागरिकता देने के लिए तैयार है. कह दे जरा, देश उनका हिसाब चुकता कर देगा. अगर कांग्रेस में साहस है, जम्मू कश्मीर और लद्दाख में फिर से आर्टिकल 370 को लागू करेंगे. बोलो जरा, हिम्मत है तो बोलो. मोदी ने हटाया है, आप वापस लाने का देश के सामने घोषणा करके दिखाओ. ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತ ಈ ಒಂದು ಪೌರತ್ವ ಕಾಯ್ದೆಯ ವಿಚಾರ, ಹಾಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೇಂದ್ರ ರೈಲ್ವೆ ಸಚಿವರಾಗಿರುವಂತ ಸುರೇಶ್ ಅಂಗಡಿ ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯನ್ನ ಮಾಡುವಂತವರಿಗೆ ಕಂಡಲ್ಲಿ ಗುಂಡಿಕ್ಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ಕೋಬೇಡ. ದೇಶದಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡೋದರಲ್ಲಿ ವಿರೋಧ ಪಕ್ಷಗಳು ತೊಡಗಿದ್ದಾರೆ. ಅಂತಲ್ಲಿ ಆಯಾ ರಾಜ್ಯಗಳು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ವಿ. ರೈಲ್ವೆ ಟ್ರ್ಯಾಕ್ ಬಂದ್ ಮಾಡೋದು, ರೈಲ್ವೆ ಟ್ರ್ಯಾಕ್ ಸುಟ್ಟರು ಅಂತಂದರೆ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಯಾವ ಥರ ವಲ್ಲಭಭಾಯಿ ಪಟೇಲರು ಹೈದರಾಬಾದವನ್ನು ಜೋಡಿಸಿದರು ಭಾರತದಲ್ಲಿ, ಅಲ್ಲಿಯೂ ಕೂಡ ವಲ್ಲಭಭಾಯಿ ಪಟೇಲ್ ಥರ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಕಠಿಣ ಅಂದರೆ ಸೈಟೆಡ್ ಶೂಟ್ ಆಲ್ಸೋ ಯು ಕ್ಯಾನ್ ಗೋ ಹೆಡ್. ಕಠಿಣ ಅಂದರೆ ಸೈಟೆಡ್ ಶೂಟ್ ಆಲ್ಸೋ ಯು ಕ್ಯಾನ್ ಗೋ ಹೆಡ್. ಕಠಿಣ ಅಂದರೆ ಸೈಟೆಡ್ ಶೂಟ್ ಆಲ್ಸೋ ಯು ಕ್ಯಾನ್ ಗೋ ಹೆಡ್ if anybody is destroy the property. ದೇಶದ ನೋಡಿದ್ರಲ್ಲ, ಸುರೇಶ್ ಅಂಗಡಿ ಅವರು ಅಂದ್ರೆ ಯಾರು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡ್ತಾರೆ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಈಗಲೇ ಮೊದಲೇ ಒತ್ತಿ ಉರಿತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಬೇಕಾಗಿತ್ತಾ ಅಂತ
ಬಿಜೆಪಿ ನಾಯಕರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಪೌರತ್ವ ಕಾಯ್ದೆ ಜಾರಿ ಆದ್ಮೇಲೆ ಇಷ್ಟು ದೊಡ್ಡ ಮಟ್ಟದ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ಒಂದು ಉಗ್ರ ಹೋರಾಟ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಯಾವ ರೀತಿಯಾಗಿ ಕಂಟ್ರೋಲ್ಗೆ ಮುಂದಾಗಿದೆ ಕೇಂದ್ರ ಸರ್ಕಾರ, ಯಾವ ರೀತಿಯಾಗಿ ಸವಾಲಾಗಿದೆ? ಈಗ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸುವ ಸಂದರ್ಭದಲ್ಲಿ ಈಗ ಇಡೀ ದೇಶಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಬಹುಶಃ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಗತ್ತೆ, ಪ್ರತಿರೋಧ ಬರುತ್ತೆ ಅನ್ನುವಂಥದ್ರನ್ನ ಆಂಟಿಸಿಪೇಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಬರ್ಬೋದು, ಅದರ ಹೊರತಾಗಿ ಇಡೀ ದೇಶಾದ್ಯಂತ ಇದಕ್ಕೆ ಮೆಚ್ಚುಗೆನೇ ವ್ಯಕ್ತ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಎಣಿಸಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಬಹಳ ಉತ್ಸಾಹತೆಯಿಂದ ಕಾಯ್ದೆಯನ್ನ ಜಾರಿ ಮಾಡ್ಲಿಕ್ಕೆ ಹೊರಟಿತ್ತು. ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂಗೀಕಾರ ಆಗಿತ್ತು. ಆದ್ರೆ ಈಗ ಮೊದಲಿಗೆ ಈಶಾನ್ಯ ರಾಜ್ಯಗಳಲ್ಲೇ ಒಂದು ಪ್ರತಿರೋಧ ಕಂಡ್ರು ಕೂಡ ಅದೀಗ ಎಲ್ಲ ಕಡೆ ವಿಸ್ತರಿಸ್ತಾ ಇದೆ. ಬಹಳ ಪ್ರಮುಖವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿರೋಧ ಎಲ್ಲೆಗಳನ್ನ ಮೀರ್ತಿದೆ, ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ಈಗ ಹಿಂಸಾಚಾರಕ್ಕೆ ತಿರುಗುವುದರಿಂದ ಸಹಜವಾಗಿ ಅದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಹೊಣೆಗಾರಿಕೆ ಸರ್ಕಾರದ ಮೇಲೆ ಬಂದಿದೆ. ಮತ್ತೆ ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯ ಪೊಲೀಸರು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರ್ತಾರೆ. ಸೊ ಹಾಗಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಯ ಅಸ್ತವ್ಯಸ್ತ ಆದ್ರೆ ಅಥವಾ ಏರುಪೇರಾದ್ರೆ ಅದರ ಹೊಣೆಯನ್ನ ನೇರವಾಗಿ ಕೇಂದ್ರ ಸರ್ಕಾರ ಹೊರಬೇಕಾಗತ್ತೆ. ಇದೇ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿರುವಂತ ಅಂದ್ರೆ ಇಂದಿನ ಪೌರತ್ವ ಕಾಯ್ದೆಗೆ ಈಗ ತಿದ್ದುಪಡಿ ತರಲಾಗಿದೆ. ಈಗ ಅದಕ್ಕೆ ಮತ್ತೂ ಒಂದಷ್ಟು ತಿದ್ದುಪಡಿಯನ್ನ ತರ್ತೀವಿ, ನಾವು ಮಾರ್ಪಾಡುಗಳನ್ನ ಮಾಡ್ಕೊಳ್ತೀವಿ ಅನ್ನುವಂತ ಸುಳಿವನ್ನು ನೀಡಿದೆ. ಆ ಮುಖಾಂತರ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಆದ್ರೆ ಅದ್ರಿಂದ ಬಹಳ ಸ್ಪಷ್ಟವಾಗಿ ತಿಳಿಸದೇ ಇರುವ ಕಾರಣಕ್ಕೋಸ್ಕರ ಪ್ರತಿಭಟನೆ ತಹಬದಿಗೆ ಬರ್ತಾ ಇಲ್ಲ ಇನ್ನು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಈ ಒಂದು ಸಿಎಎ ಬಿಲ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಪ್ರಾಬಬ್ಲಿ ಕೇಂದ್ರ ಸರ್ಕಾರ ಅರಿವನ್ನ ಮೂಡಿಸದೇ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಅರಿವನ್ನ ಮೂಡಿಸಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣ ಆಗ್ತಾ ಇರಲಿಲ್ಲ ಅನ್ನುವ ಲೆಕ್ಕಾಚಾರದ ಮಾತುಗಳು ಕೂಡ ಕೇಳಿ ಬಂದಿದೆ. ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರೆ ಮೂರನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. 1 2 3 ನಿಯಮ ಉಲ್ಲಂಘಿಸಿ ಬೆಂಗಳೂರಿನ ರಸ್ತೆಗೆ ವಿನಯ್ ಗುರೂಜಿ ಹೆಸರು. ಎಚ್ಚೆತ್ತಂತ ಬಿಬಿಎಂಪಿಯಿಂದ ಗುರೂಜಿ ಹೆಸರು ತೆರವು. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ನಿನ್ನೆ ಅಷ್ಟೇ ಎಕ್ಸಾಕ್ಟ್ ಆಗಿ 8 ಗಂಟೆಗೆ ಈ ಒಂದು ಸುದ್ದಿಯನ್ನ ನ್ಯೂಸ್ 18 ಕನ್ನಡ ಪ್ರಸಾರವನ್ನ ಮಾಡಿತ್ತು. ಯಾಕೆಂದ್ರೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಒಂದು ರೋಡಿಗೆ ಹೆಸರನ್ನ ಇಡಲಾಗಿದೆ, ಅದು ಅವಧೂತ ವಿನಯ್ ಗುರೂಜಿ ಅವರ ಹೆಸರನ್ನ ಇಡಲಾಗಿರುವಂತದ್ದು ಅಂತ. ಹಾಗೆ ಬಿಬಿಎಂಪಿಯ ಮೇಯರ್ ಸೇರಿದಂತೆ ಇಡೀ ಎಲ್ಲ ಬಿಬಿಎಂಪಿಯ ಕಾರ್ಪೊರೇಟರ್ ಅನ್ನು ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಮೇಯರ್ ಮಾತ್ರ ಕಾಲನ್ನ ರಿಸೀವ್ ಮಾಡಿರಲಿಲ್ಲ. ಸುದ್ದಿಯನ್ನ ಗಮನಿಸಿದ್ರು. ಆ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18 ಕನ್ನಡ ಅಂದ್ರೆ ಪ್ರಚಾರ ಮಾಡಿದಂತ ಸುದ್ದಿ, ಬೆಂಗಳೂರಿನ ರಸ್ತೆಗಿಟ್ಟಿದ್ದಂತ ವಿನಯ್ ಗುರೂಜಿ ಹೆಸರನ್ನ ಈಗ ತೆರವು ಮಾಡಲಾಗ್ತಾ ಇದೆ. ನಿಯಮ ಉಲ್ಲಂಘಿಸಿ ಗುರೂಜಿ ಹೆಸರನ್ನ ಇಡಲಾಗಿತ್ತು. ಬಿಬಿಎಂಪಿ ವಿವಾದವನ್ನ ಮಾಡಿಕೊಂಡಿತ್ತು ಈ ಒಂದು ವಿಚಾರದಲ್ಲಿ. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಯಾಕೆಂದ್ರೆ ನಿಯಮಗಳನ್ನ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿ ಇಲ್ಲಿ ಹೆಸರನ್ನ ಅಳವಡಿಕೆ ಮಾಡಲಾಗಿತ್ತು. ನಿಯಮದ ಪ್ರಕಾರ ಬದುಕಿರುವವರ ಹೆಸರನ್ನ ಇಡುವಂತಿಲ್ಲ. ಇದು 2003ರಲ್ಲಿ ಸರ್ಕಾರವೇ ಮಾಡಿದ್ದಂತ ಒಂದು ಖಡಕ್ ಆದೇಶ. ಈಗ ಉತ್ತರಹಳ್ಳಿ ವಾರ್ಡ್ ರಸ್ತೆಯೊಂದಕ್ಕೆ ಗುರೂಜಿ ಹೆಸರನ್ನ ಇಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತವಾಗಿ ಹಾಕಲಾಗಿದ್ದಂತ ರಸ್ತೆಗೆ ನಾಮಫಲಕವನ್ನ ಹಾಕಲಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತಿದ್ದ ಹಾಗೆ ತೆರವನ್ನ ಮಾಡಲಾಗ್ತಾ ಇದೆ. ರಸ್ತೆ ನಾಮಫಲಕ ತೆರವಿಗೆ ಮುಂದಾಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಆಡಳಿತ ಪಕ್ಷದ ನಾಯಕ ಮುನೀಂದ್ರ ಕುಮಾರ್ ಆದೇಶದಂತೆ ತೆರವನ್ನ ಮಾಡಲಾಗ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಯಾಕೆಂದ್ರೆ ಯಾವುದೇ ರಸ್ತೆಯಲ್ಲಿ ಹೆಸರನ್ನ ಇಡೋದಕ್ಕೂ ಮುಂಚೆ ಅದಕ್ಕೆ ಕೆಲವೊಂದು ನಿಯಮಗಳಿರ್ತವೆ, ಅಲ್ಲಿ ಅಭಿಪ್ರಾಯವನ್ನ ಪಡ್ಕೊಳ್ಬೇಕು. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ, ವಿನಯ್ ಗುರೂಜಿ ಅವರ ಹೆಸರನ್ನ ಇಟ್ಟಿರುವಂತ ರಸ್ತೆಗೆ ನಾಮಫಲಕವನ್ನ ಅಳವಡಿಸಿರುವಂತ ವಿಚಾರವನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ವಿನಯ್ ಗುರೂಜಿ ರಸ್ತೆ ಅಂತ ಆ ರಸ್ತೆಗೆ ನಾಮಫಲಕವನ್ನ ಹಾಕಲಾಗಿತ್ತು. ಅದನ್ನ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು ಸುದ್ದಿಯನ್ನ. ಎಸ್, ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಈಗ ಎಚ್ಚೆತ್ತಿರುವ
ಅಲ್ಲಿರುವಂತ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಬಿಬಿಎಂಪಿಯ ಮೇಯರ್ ಆ ಒಂದು ನಾಮಫಲಕವನ್ನ ತೆರವು ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ಆ ಒಂದು ನಾಮಫಲಕವನ್ನ ತೆರವು ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಯಾರದೇ ಒಬ್ಬರ ಹೆಸರನ್ನ ಇಡಬೇಕಾದ್ರೆ ಬದುಕಿರುವವರ ಹೆಸರನ್ನ ಇಡುವಂತಿಲ್ಲ ಅಂತ 2003ರಲ್ಲೇ ಕಾಯ್ದೆಯನ್ನ ತರಲಾಗಿದೆ. ಆದ್ರೆ ಆ ಒಂದು ಕಾಯ್ದೆಯನ್ನ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿ ಹೆಸರನ್ನ ಇಡಲಾಗಿತ್ತು. ಇನ್ನು ಒಂದ್ ಕಡೆ ಹೆಸರನ್ನ ಇಡೋದಕ್ಕೂ ಮುಂಚೆ ಅಲ್ಲಿರುವಂತ ರೋಡಿನ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡ್ಕೊಳ್ಬೇಕು, ಹಾಗೆ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡಬೇಕು. ಅದಾದ ಮೇಲೆ ಬಿಬಿಎಂಪಿ ನಡೆಸುವಂತಹ ಒಂದು ಸಭೆ ಏನಿರುತ್ತೆ ಆ ಸಭೆಯಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ಆಗ್ಬೇಕು. ಚರ್ಚೆ ಆದ್ಮೇಲೆ ಕಾರ್ಪೊರೇಟರ್ಗಳ ಅಭಿಪ್ರಾಯ ಎಲ್ಲ ಪಡ್ಕೊಂಡಾದ್ಮೇಲೆ ಅಲ್ಲಿ ಹೆಸರನ್ನ ಇಡಬೇಕು. ಆದ್ರೆ ಇದ್ಯಾವುದು ಕೂಡ ಆಗಿರ್ಲಿಲ್ಲ ಅಲ್ಲಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ನಾವು ನಿನ್ನೆ ಹೊಡೆದಿದ್ದಂತ ಒಂದು ಸ್ಟೋರಿ ಇವತ್ತು ಇಂಪ್ಯಾಕ್ಟ್ ಆಗಿರುವಂತದ್ದು, ಎಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದಾರೆ ಆ ಒಂದು ನಾಮಫಲಕವನ್ನ? ಪೃಥ್ವಿ 10 ಗಂಟೆಯಿಂದ ಬೊಮ್ಮನಹಳ್ಳಿಯ ಜೆಸಿ ಅವರ ನೇತೃತ್ವದಲ್ಲಿ ಈ ಒಂದು ನಾಮಫಲಕದ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ ಅಂತ ಅಧಿಕೃತ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಬದುಕಿದ್ದಾಗಲೇ ಯಾವುದೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಆತ ಎಷ್ಟೇ ದೊಡ್ಡವನಿರ್ಬೋದು, ಅಂತ ವ್ಯಕ್ತಿಯ ಹೆಸರನ್ನ ರಸ್ತೆಗಾಗ್ಲಿ ಅದಕ್ಕೆ ನಾಮಕರಣ ಮಾಡಬಾರ್ದು ಅನ್ನೋಂತ ನಿಯಮವನ್ನ ಉಲ್ಲಂಘಿಸಿ ಯಾವುದೋ ಒಂದು ಸ್ವಾಮಿನಿಷ್ಠೆ ಮೆರೆಯೋದಕ್ಕೋಸ್ಕರ ಬಿಬಿಎಂಪಿಯ ಆಡಳಿತ ವ್ಯವಸ್ಥೆ ಮಾಡಿದಂತ ಒಂದು ದೊಡ್ಡ ತಪ್ಪಿಗೆ ಇವತ್ತು ದೊಡ್ಡ ಮಟ್ಟದ ಬೆಲೆಯನ್ನೇ ತಿರ್ಬೇಕಾದಂತ ಪರಿಸ್ಥಿತಿ ಇದೆ. ವಿನಯ್ ಗುರೂಜಿ ಅವರು ಪ್ರಜ್ಞಾಪೂರ್ವಕವಾಗಿ ಇನ್ನೊಂದಂತ ಹೇಳಿದ್ರೆ ಆ ಒಂದು ರಸ್ತೆಗೆ ಆ ನಾಮಫಲಕದ ಅನಾವರಣವನ್ನ ಮಾಡದಂತವರೇ ಖುದ್ದು ವಿನಯ್ ಗುರೂಜಿ ಅನ್ನೋಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ವಿನಯ್ ಗುರೂಜಿಗೆ ಕಾನೂನಿನ ಅರಿವಿತ್ತು. ಓಕೆ ಥಾಮಸ್, ಈಗ ತೆರವನ್ನ ಮಾಡ್ತಾ ಇದ್ದಾರೆ, ಓಕೆ, ಇಂಪ್ಯಾಕ್ಟ್ ಆಯ್ತು, ಓಕೆ. ಈಗ ಅದನ್ನ ಅಳವಡಿಸ್ತಿದ್ರಲ್ಲ, ಅವ್ರ ಮೇಲೆ ಯಾರ ಮೇಲೂ ಕ್ರಮ ಇಲ್ವಾ? ಯಾರು ಬೇಕಾದ್ರೂ ಸುಮ್ನೆ ಇಡೋದು, ಅದಾದ್ಮೇಲೆ ತೆರವು ಮಾಡೋದು, ಅಷ್ಟಕ್ಕೆ ಮುಗ್ದೋಗ್ಬಿಡುತ್ತಾ ಕೇಸು? ಇಲ್ಲ, ಅದಾಗ್ಲೇಬೇಕು. ತುಂಬಾ ಬಿಗಿಪಟ್ಟು ಕೂಡ ಅದೇ. ಯಾಕಂದ್ರೆ ವಿನಯ್ ಗುರೂಜಿ ಅವರ ಹೆಸರನ್ನ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಒಂದ್ ಕಡೆ ಅವಮಾನ ಮಾಡಿದೆ ಬಿಬಿಎಂಪಿ ಅನ್ನೋದು ಸ್ಪಷ್ಟ ಆಗತ್ತೆ. ಹಾಗಾಗಿ ನಮ್ಮ ಪಟ್ಟು ಕೂಡ ಅದ್ರ ಜೊತೆಗೆ ಒಂದು ಸಾಮಾಜಿಕ ನ್ಯಾಯ ಕೂಡ ಸಿಗ್ಬೇಕು. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದಂತವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋಂತ ಒಂದು ಇದು ಕೂಡ ಇದೆ, ನಿಯಮನೂ ಕೂಡ ಇದೆ. ಅದ್ರ ಪ್ರಕಾರ ಬಿಬಿಎಂಪಿ ಆಡಳಿತ ವ್ಯವಸ್ಥೆ ಬಿಬಿಎಂಪಿ ಆಡಳಿತ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮುನೀಂದ್ರ ಕುಮಾರ್ ಇರ್ಬೋದು, ಅದ್ರ ಜೊತೆಗೆ ಮೇಯರ್ ಆಗಿರುವಂತ ಗೌತಮ್ ಕುಮಾರ್ ಇರ್ಬೋದು, ಇದ್ರ ಬಗ್ಗೆ ಒಂದು ಕಠಿಣವಾದ ಕ್ರಮವನ್ನು ಕೂಡ ಕೈಗೊಳ್ತೀರಂತ ಮಾತನ್ನು ಹೇಳಿದೆ. ಅದ್ರ ಜೊತೆಗೆ ಈ ರೀತಿಯಾಗಿ ಇನ್ನು ಸಾಕಷ್ಟು ನಾಮಫಲಕಗಳಿಗೆ ಬದುಕಿರುವಂತ ವ್ಯಕ್ತಿಗಳ ಹೆಸರನ್ನು ಇಟ್ಟಿರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸುವಂತ ಒಂದು ಆಶ್ವಾಸನೆಯನ್ನು ಕೂಡ ಬಿಬಿಎಂಪಿ ಆಡಳಿತ ನ್ಯೂಸ್ 18ಗೆ ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ BSY 5 ಫಾರ್ಮುಲಾ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ. 1, 2, 3 ಬಿಗ್